ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಅಷ್ಟೂ ಜನ ಸ್ಪರ್ಧಿಗಳದ್ದು ಒಂದೇ ಲೆಕ್ಕಾಚಾರ. ಬಿಗ್ ಬಾಸ್ ಮನೆಯಲ್ಲಿ ನಾವು ಸ್ಕ್ರೀನಲ್ಲಿ ಬರಬೇಕು, ನಮ್ಮ ಕಂಟೆಂಟು ಪ್ರಸಾರ ಆಗಬೇಕು, ನಮಗೆ ಜನ ಓಟ್ ಹಾಕಬೇಕು, ನಾವು ಟ್ರೋಫಿಯನ್ನು ಗೆಲ್ಲಬೇಕು. ಇದೇ ಅವರ ಅಂತಿಮವಾದಂಥ ಅಜೆಂಡಾ. ಇದಕ್ಕೆ ಬೇಕಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ ಬಿಗ್ ಬಾಸ್ನ ಸ್ಪರ್ಧಿಗಳು. ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಗಿಲ್ಲಿ ಮತ್ತು ರಕ್ಷಿತಾ ಇವರಿಬ್ಬರು ಕೂಡ ಇಡೀ ಬಿಗ್ ಬಾಸ್ ಮನೆಯನ್ನೇ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿರುವಂಥ ಸ್ಪರ್ಧಿಗಳು. ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿಗೂ ಕೂಡ ಹೆಚ್ಚು ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಿರುವಂಥ ಸ್ಪರ್ಧಿಗಳು ಯಾರು ಅಂತೇಳಿ ಕೇಳಿದ್ರೆ ಇದೇ ಇವರಿಬ್ಬರು, ರಕ್ಷಿತಾ ಮತ್ತು ಗಿಲ್ಲಿ. ಇವರಿಬ್ಬರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಅಂತಹದ್ದೊಂದು ಈ ಏನು ಪಾಪ್ಯುಲಾರಿಟಿ ಅಥವಾ ಅಂಥದ್ದೊಂದು ಕದರು ಇಲ್ಲ. ಹಾಗಿದ್ರೂ ಕೂಡ ಇವರಿಬ್ಬರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಸಾಕಷ್ಟು ಜನ. ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಆ ನಿಗೂಢ ಕಾರಣವನ್ನು ನಿಮ್ಮ ಮುಂದೆ ಇವತ್ತು ಬಯಲು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿರುವಂತಹ ಅಷ್ಟೂ ಜನ ಸ್ಪರ್ಧಿಗಳದ್ದು ಒಂದೊಂದು ರೀತಿಯಾದಂಥ ಲೆಕ್ಕಾಚಾರ ಈಗಾಗಲೇ ನಾನು ಹೇಳಿದಂತೆ. ಆದರೆ ಆ ಲೆಕ್ಕಾಚಾರದ ನಡುವೆ ಒಂದಷ್ಟು ಜನ ಸಕ್ಸಸ್ ಆಗ್ತಾರೆ, ಒಂದಷ್ಟು ಜನ ಫೇಲ್ಯೂರ್ ಆಗ್ತಾರೆ, ಒಂದಷ್ಟು ಜನರನ್ನು ಈ ಟಾರ್ಗೆಟ್ ಕೂಡ ಮಾಡೋದು ಕೂಡ ಇದೆ. ಅದೇ ರೀತಿ ಟಾರ್ಗೆಟನ್ನು ಮಾಡ್ಕೊಂಡು ಬಂದಂಥವರಲ್ಲಿ ಈ ರಕ್ಷಿತಾ ಮತ್ತು ಗಿಲ್ಲಿಯು ಕೂಡ ಅತಿ ಹೆಚ್ಚು ಟಾರ್ಗೆಟ್ ಆದವರು ಮತ್ತು ಆಗ್ತಿರೋರು. ಕಾರಣವೂ ಕೂಡ ಇದೆ. ಅದಕ್ಕೆ ಏನು ಕಾರಣ ಇಷ್ಟೇ. ಏನು ಅಂತ ಹೇಳಿದ್ರೆ, ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಕೂಡ ಈಗ ಹೆಚ್ಚು ವೀಕ್ಷಕರನ್ನು ಹೊಂದಿರುವಂಥವ್ರು. ಅಂದರೆ ಈ ವೀಕ್ಷಕರನ್ನು ಹೊಂದಿರೋದು ಅಥವಾ ಒಂದು ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಬಟ್ ಅದನ್ನು ಕಾಪಾಡ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬ ಕಷ್ಟ. ಆ ವಿಚಾರವನ್ನು ಇವರಿಬ್ಬರು ಕೂಡ ತುಂಬ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ರೀತಿಯಲ್ಲೂ ಕೂಡ. ಇವತ್ತಿಗೆ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲುವಂಥ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ಗಿಲ್ಲಿ. ಇನ್ನು ರನ್ನರಪ್ ಯಾರು ಅಂತೇಳಿ ಕೇಳಿದ್ರೆ ಅದು ರಕ್ಷಿತಾ ಅಂತೇಳಿ ಹೇಳ್ತಿದ್ದಾರೆ. ಕಾರಣ ಇವರಿಬ್ಬರ ಆಟದ ಶೈಲಿ ಆ ರೀತಿ ಇದೆ. ರಕ್ಷಿತಾ ಜನರಿಗೆ ಇಷ್ಟ ಆಗ್ತಿರುವಂಥದ್ದು, ಆಕೆ ತುಂಬ ಚೈಲ್ಡಾಗಿ ಬಿಹೇವ್ ಮಾಡಿದ್ರೂ ಕೂಡ ಆಕೆ ಮೆಚುರಿಟಿ ಇದೆಯಲ್ಲ ತುಂಬ ಬ್ರಾಡಾಗಿ ಇದೆ. ಚಿಕ್ಕ ಮಕ್ಕಳು ರೀತಿ ಇಲ್ಲ, ಆಕೆ ಮೆಚುರಿಟಿ ಹೈಯರ್ ಲೆವೆಲೆಲ್ಲ ಇದೆ. ಹೀಗಾಗಿಯೇ ಆಕೆಯನ್ನು ಎಲ್ಲರೂ ಕೂಡ ಇಷ್ಟಪಡುವಂಥದ್ದು. ಒಳಗಡೆ ಆಕೆಯನ್ನು ಇಷ್ಟಪಡದೇ ಇದ್ರೂ ಕೂಡ ಹೊರಗಡೆ ಇಷ್ಟಪಡೋದು ಅದೇ ಕಾರಣಕ್ಕೆ. ಇನ್ನು ಆಕೆಯ ಮಾತುಗಳಲ್ಲಿ ಕೆಲವೊಂದು ಸಲ ಕ್ಲಾರಿಟಿ ಇರ್ತದೆ. ಪಾಯಿಂಟ್ ಟು ಪಾಯಿಂಟ್ ಮಾತನಾಡ್ತಾಳೆ. ಎಷ್ಟು ಮಾತನಾಡಬೇಕು, ಯಾವುದನ್ನು ಮಾತನಾಡಬಾರ್ದು ಎಲ್ಲವೂ ಕೂಡ ಆಕೆಗೆ ನೀಟಾಗಿ ಒಂದಷ್ಟು ಈ ಪಾಯಿಂಟ್ ಅಂದರೆ ಇಷ್ಟರೊಳಗೆ ಮಾತಾಡಿ ಇಷ್ಟನ್ನು ಮುಗಿಸ್ಬಿಡಬೇಕು ಅನ್ನೋದು ಇರ್ತದೆ. ಬಟ್ ಆಕೆಗೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಭಾಷೆ. ಅದು ಬಿಟ್ಟರೆ ಬೇರೆ ಏನು ಕೂಡ ಆಕೆಗೆ ಸಮಸ್ಯೆನೇ ಇಲ್ಲ. ಭಾಷೆ ಒಂದು ಸರಿಯಾಗಿದ್ದಿದ್ರೆ ಬಹುಶಃ ಆಕೆಯನ್ನು ಹಿಡಿಯೋಕ್ಕೂ ಕೂಡ ಸಾಧ್ಯವಾಗ್ತಿರಲಿಲ್ಲ. ಬಟ್ ಭಾಷೆ ಅನ್ನೋದು ಒಂದು ಆಕೆಗೆ ಭಾರಿ ಅಡ್ಡಿ ಆಗ್ತಿದೆ. ಹಾಗಿದ್ರೂ ಕೂಡ ರಕ್ಷಿತಾ ಇವತ್ತಿಗೆ ಕರ್ನಾಟಕದ ಹೆಚ್ಚು ಪ್ರೀತಿಯನ್ನು ಗಳಿಸಿಕೊಂಡಿರುವಂಥ ಸ್ಪರ್ಧಿ. ಇನ್ನು ಗಿಲ್ಲಿ ಅಂತೂ ಕೇಳೋದೇ ಬೇಡ. ಇವತ್ತಿಗೂ ಕೂಡ ಗಿಲ್ಲಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಒಂದು ರೀತಿಯಲ್ಲಿ ಖುಷಿ ಪಡ್ತಾರೆ. ಗಿಲ್ಲಿ ಗೆಲ್ಲಬೇಕಪ್ಪ, ಬಡವ್ರ ಮಕ್ಕಳು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸಪೋರ್ಟನ್ನು ಮಾಡ್ತಾರೆ. ಹೀಗಾಗಿ ಆಮೇಲೆ ಗಿಲ್ಲಿ ಇಡೀ ಮನೆಯನ್ನು ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡೋದಿರ್ಬೋದು, ಇಡೀ ಮನೆಯಲ್ಲಿ ಆ್ಯಕ್ಟಿವ್ ಆಗಿರೋದಿರ್ಬೋದು, ಇಡೀ ಮನೆಯನ್ನು ಖುಷಿಯಾಗಿ ಇಡುವಂಥ ಪ್ರಯತ್ನವನ್ನು ಮಾಡೋದಿರ್ಬೋದು, ಹೆಚ್ಚು ಜಗಳವನ್ನು ಮಾಡಿಸೋದಿರ್ಬೋದು, ಮತ್ತು ಎಂಥವ್ರನ್ನಾದರೂ ಕೂಡ ಟ್ರಿಗರ್ ಮಾಡುವಂಥ ಶಕ್ತಿಯನ್ನು ಹೊಂದಿರೋದಾಗಿರ್ಬೋದು, ಎಲ್ಲವೂ ಕೂಡ ಈತನಿಗೆ ಗೊತ್ತು. ಈತ ಒಂದು ರೀತಿಯಲ್ಲಿ ಸಕಲ ವಲ್ಲಭ ಅಂತಲೂ ಕೂಡ ಹೇಳ್ಬೋದು. ಆದರೆ ಈತನೂ ಕೂಡ ಈಗ ಒಂದು ರೀತಿಯಲ್ಲಿ ಟಾರ್ಗೆಟ್ ಆಗ್ತಿದ್ದಾನೆ. ಯಾಕೆ ಅಂತೇಳಿ ಕೇಳಿದ್ರೆ, ಈತನನ್ನು ಏನಾದರೂ ಟಾರ್ಗೆಟ್ ಮಾಡಿದ್ರೆ ಅಥವಾ ರಕ್ಷಿತಳನ್ನು ಏನಾದರೂ ಒಂದು ಟಾರ್ಗೆಟ್ ಮಾಡಿ ಅವರಿಬ್ಬರನ್ನ ಟ್ರಿಗರ್ ಮಾಡಿದಷ್ಟು ನಾವು ಟಿ ವಿಯಲ್ಲಿ ಬರ್ತೀವಿ ಅನ್ನೋದು ಇವ್ರ ಲೆಕ್ಕಾಚಾರ. ಇನ್ನು ಈ ಕ್ರಿಮಿನಲ್ ಐಡಿಯಾ ಹೆಚ್ಚಾಗಿ ಹೊಳಿತಾ ಇರೋದು ಯಾರಿಗೆ ಅಂತೇಳಿ ಕೇಳಿದ್ರೆ ಅಶ್ವಿನಿ ಮತ್ತು ಧ್ರುವಂತಿಗೆ. ಇವರಿಬ್ಬರೇ ಇಂತಹ ಕಿತ್ತೋದ ಕ್ರಿಮಿನಲ್ ಐಡಿಯಾಗಳನ್ನು ಮಾಡುವಂಥವ್ರು. ಅದರಲ್ಲಿ ಈ ಸೀಸನ್ನಲ್ಲಿ ಇವರಿಬ್ಬರಂತೂ ಮಾಡ್ತಿರುವಂಥ ಕ್ರಿಮಿನಲ್ ಐಡಿಯಾಗಳಿದಾವಲ್ಲ, ಎಂಥವ್ರಿಗಾದರೂ ಕೂಡ ಶಾಕ್ ಆಗುವಂಥದ್ದೇ. ಅಂತಹ ಕ್ರಿಮಿನಲ್ಗಳು ಇವರಿಬ್ಬರು ಇಲ್ಲಿ ಮಾಡ್ತಿರೋದು ಕೂಡ ಈಗ ಅದೇ. ಇವರಿಬ್ಬರು ನೇರವಾಗಿ ಗಿಲ್ಲಿ ಮತ್ತು ರಕ್ಷಿತನನ್ನು ಟಾರ್ಗೆಟ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ, ಇಂಡೈರೆಕ್ಟ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ. ಇಂಡೈರೆಕ್ಟ್ಲಿ ಎಲ್ಲೋ ಒಂದು ಕಡೆ ಇದನ್ನು ಪುಷ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಅಂದರೆ ಇವರಿಬ್ಬರನ್ನ ಟಾರ್ಗೆಟ್ ಮಾಡಿದರೆ, ಗಿಲ್ಲಿ ಮತ್ತು ರಕ್ಷಿತನನ್ನು ಟಾರ್ಗೆಟ್ ಮಾಡಿದರೆ, ಅವರಿಬ್ಬರನ್ನ ಟ್ರಿಗರ್ ಮಾಡಿದರೆ ಅದು ಫುಟೇಜ್ ಆಗಿ ಬದಲಾಗ್ತದೆ. ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಟಿ ವಿಯಲ್ಲಿ ಕಾಣಿಸ್ಕೊಳ್ತೀವಿ ಅನ್ನೋದು ಇವ್ರ ಲೆಕ್ಕಾಚಾರ. ಒಂದು. ಎರಡನೇದು, ಇವರಿಬ್ಬರ ಹತ್ರ ಕಿತ್ತಾಟವನ್ನು ಮಾಡಿದಾಗ ಕೆಲವೊಂದಷ್ಟು ಈ ಕೆಟ್ಟ ಸನ್ನಿವೇಶಗಳು ಕೂಡ ಸೃಷ್ಟಿಯಾಗಿಬಿಡ್ತವೆ. ತುಂಬ ಅಗ್ರೆಸಿವ್ ಆಗಿ ಅವರು ಹೋಗ್ತಾರೆ, ನಾವು ಕೂಡ ಹೋಗ್ತೀವಿ. ನಮ್ಮ ಇನ್ನೊಂದು ವ್ಯಕ್ತಿತ್ವ ಕೂಡ ಹೊರಗಡೆ ಬರ್ತದೆ.
ನಾವು ಏನೂ ಕೂಡ ಮಾತನಾಡೋದಿಲ್ಲ, ಯಾರಿಗೂ ಕೂಡ ಏನು ಹೇಳೋದಿಲ್ಲ, ಈ ರೀತಿಯಾದಂಥ ಆಲೋಚನೆ ಇದ್ದುಬಿಡ್ತದೆ. ಆ ರೀತಿಯಾಗಿ ಇರಬಾರ್ದು. ಖಡಕ್ಕಾದಂಥ ಆ್ಯಟಿಟ್ಯೂಡೇ ಇರಬೇಕಾಗುತ್ತೆ. ಆ ಖಡಕ್ ಆ್ಯಟಿಟ್ಯೂಡು ಮಿಸ್ ಆಗಿಬಿಡುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ. ಯಾರ್ದು? ಈ ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂತಹ ಕೆಲವು ಸ್ಪರ್ಧಿಗಳ ಅಭಿಪ್ರಾಯ. ಅದರಲ್ಲೂ ಕೂಡ ನಾನು ಪರ್ಟಿಕ್ಯುಲರ್ ಹೇಳಬೇಕು ಮತ್ತೆ ಅಂತ ಹೇಳಿದ್ರೆ ಅಶ್ವಿನಿ ಮತ್ತು ಧ್ರುವಂತು ಲೆಕ್ಕಾಚಾರ. ಹೀಗಿರುವಂಥ ಸಂದರ್ಭದಲ್ಲಿ ರಕ್ಷಿತಾ ಮತ್ತು ಗಿಲ್ಲಿಯನ್ನು ಇವರು ಯಾವ್ಯಾವ ರೀತಿಯಲ್ಲಿ ಮಣಿಸ್ಬೋದು, ಯಾವ್ಯಾವ ರೀತಿಯಲ್ಲಿ ಸೈಲೆಂಟ್ ಮಾಡ್ಬೋದು ಎಲ್ಲವನ್ನು ಕೂಡ ಮಾಡಿದ್ದಾರೆ. ಬಟ್ ಅದರಲ್ಲಿ ಯಶಸ್ವಿ ಆಗಿಲ್ಲ. ಹಾಗಂದ ಮಾತ್ರಕ್ಕೆ ಈ ಮುಂದಿನ ದಿನಗಳಲ್ಲಿ ಇದು ಗೊತ್ತಾಗಲ್ಲ ಯಾರಿಗೂ ಅಂತಲ್ಲ, ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಇವ್ರ ಉದ್ದೇಶ ಏನು. ಅದರಲ್ಲೂ ಕೂಡ ಗಿಲ್ಲಿ ಮತ್ತು ರಕ್ಷಿತನನ್ನೇ ಟಾರ್ಗೆಟ್ ಮಾಡುವಂಥ ಉದ್ದೇಶ ಏನು, ಅದರ ಹಿಂದೆ ಏನೆಲ್ಲ ಕಾರಣಗಳಿದ್ದಾವೆ, ಎಲ್ಲ ಈ ಕ್ರಿಮಿನಲ್ ಮೈಂಡ್ಸೆಟ್ಗಳು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗ್ತದೆ. ಕೆಲವರು ಬಾಯ್ಬಿಟ್ಟು ಹೇಳ್ತಾರೆ, ಕೆಲವರು ಬಾಯ್ಬಿಟ್ಟು ಹೇಳೋದಿಲ್ಲ. ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಬಟ್ ಒಂದಂತೂ ಕ್ಲಿಯರಾಗಿ ತಿಳ್ಕೊಳ್ಳಿ ಸ್ನೇಹಿತರೆ, ರಕ್ಷಿತಾ ಮತ್ತು ಗಿಲ್ಲಿಯನ್ನು ಟಾರ್ಗೆಟ್ ಮಾಡ್ತಿರೋದು ಅವರಿಬ್ಬರಿಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೆ. ಯಾರಿಗೆ? ಅಶ್ವಿನಿ ಮತ್ತು ಧ್ರುವಂತಿಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ. ಬಟ್ ಗಿಲ್ಲಿ ಮತ್ತು ರಕ್ಷಿತಾಗಂತೂ ಲಾಭ ಆಗ್ತಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ನಿಮಗೇನಾದರೂ ಡೌಟ್ ಉಂಟಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.